ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ವಾಟ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಯಾವಾಗ ಫಸ್ಟ್ ಟೈಮ್ ಈ ಒಂದು ಮಾಹಿತಿವರೆಗೂ ತಲುಪಿದ್ದೀರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಪ್ಲೀಸ್ ಕಾನ್ಸಂಟ್ರೇಷನ್ ಆನ್ ರೀಡಿಂಗ್ಸ್. ಕೆಲವೊಂದು ಸತಿ ನಿಮ್ಮದೇ ಆದ ಕ್ಲಟರ್ ಕನ್ಫ್ಯೂಷನಿಂದ ನೀವು ನಿರ್ಣಯಕ್ಕೆ ಬಂದುಬಿಟ್ಟಿರ್ತೀರ. ಆದರೆ ಕೆಲವೊಬ್ಬರು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಕೆಲವೊಬ್ಬರು ಇಂಟ್ರೋವರ್ಟ್ ಇರ್ತಾರೆ. ಅವರು ಕಂಪ್ಲೀಟಾಗಿ ಅವರ ಮನಸ್ಸಿನ ಭಾವನೆನ ಹೇಳ್ಕೊಂಡಿರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಆ ವ್ಯಕ್ತಿಯ ಪ್ರೀತಿಯ ಭಾವನೆಗಳು ಏನಿದೆ ನೋಡೋಣ. ಸೊ ಮೊದಲಿಗೆ ಈ ಒಂದು ವ್ಯಕ್ತಿಯ ಡೀಪರ್ ಲೆವೆಲಲ್ಲಿ ಅಥವಾ ಈ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನೋಡೋದಾದರೆ, ಫಸ್ಟ್ಗೆ ಅವ್ರು ಹೇಳ್ತಾ ಇರುವಂಥದ್ದು ಐ ಆಮ್ ಸಾರಿ. ಸೊ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ, ಮನಸ್ತಾಪ ಅಥವಾ ಥರ್ಡ್ ಪಾರ್ಟಿಯಿಂದ ಏನಾದರೂ ಜಗಳ, ಅಥವಾ ಈ ಮಾತಿನಲ್ಲಿ ಚುಚ್ಚು ಮಾತಾಡೋದು ಅಂತಾರಲ್ಲ ಆ ರೀತಿ. ಈ ಪ್ರೀತಿಯಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ನಿಮ್ಮ ಜೀವನದಲ್ಲಿ ಸಿಕ್ಕಿದಾಗ ನೀವು ತುಂಬ ಕನ್ಫ್ಯೂಷನಲ್ಲಿದ್ದಿರಿ. ಇವ್ರು ಯಾಕೆ ನನ್ನ ಇಷ್ಟಪಡ್ತಿದ್ದಾರೆ, ಇವ್ರು ಯಾಕೆ ನನ್ನ ಜೀವನದಲ್ಲಿ ಬರ್ತಿದ್ದಾರೆ, ನಾನು ಇದಕ್ಕೆ ಅರ್ಹನ, ಇದು ಯಾವ ರೀತಿಯ ಕನೆಕ್ಷನ್. ಬಿಕಾಸ್ ನಾನು ಯಾವತ್ತೂ ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ಈ ಥರದ ಒಬ್ಬರು ವ್ಯಕ್ತಿ ನನಗೆ ಪರಿಚಯ ಆಗ್ತಾರೆ, ಇದು ಪ್ರೀತಿ ಆಗತ್ತೆ, ಹೀಗೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ಹೇಗೆ ಸಾಧ್ಯ? ಆದರೆ ಕ್ರಮೇಣ ನಿಮ್ಮ ಈ ಒಂದು ಪರಿಚಯ ಗೆಳೆತನದಿಂದ ಈ ಪ್ರೀತಿ ಕಡೆಗೆ ವಾಲ್ತು. ಹೌದು, ನೀವು ತುಂಬ ಸಮಯ ತಗೊಂಡ್ರಿ, ಯೋಚನೆ ಮಾಡಿದ್ರಿ. ಈಗ ಈ ಪ್ರೀತಿಗೆ ನಿಮಗೆ ಕೊಡೋದಕ್ಕೆ ತುಂಬ ಸಮಯ ಇದೆ, ತುಂಬ ಆಸಕ್ತಿ ಇದೆ. ಆದರೆ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ರೋಲ್ ಪ್ಲೇ ಸರಿಯಾಗಿ ಮಾಡ್ತಾ ಇಲ್ಲ. ಅಂದರೆ ಅವೈಲಬಿಲಿಟಿ ಇಲ್ಲ, ನಿಮ್ಮ ಎಮೋಷನ್ನಿಗೆ ಅವೈಲಬಿಲಿಟಿ ಇಲ್ಲ. ಆದರೆ ಮಾತಲ್ಲಿ ಹೇಳ್ತಾರೆ, ನೀನು ಯಾವಾಗ ಫೋನ್ ಮಾಡಿದ್ರೂ ನಾನು ಅವೈಲಬಲ್ ಇರ್ತೀನಿ, ನೀನು ಏನಂದರೂ ನನ್ನ ಪ್ರೀತಿಯಲ್ಲಿ ಎಸ್, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ. ಆದರೆ ನಿಮ್ಮ ಫೋನ್ಗೆ 1-2 ನಿಮಿಷ ಮಾತಾಡೋದು ಹೆಚ್ಚು, ಅಥವಾ ಐ ಕಾಲ್ ಯು ಲೇಟರ್ ಅನ್ನೋವಂಥದ್ದು. ಮುಂಚೆ ಎಲ್ಲ ಫಾರ್ವರ್ಡ್ ಮೆಸೇಜಸ್ಸು, ಗುಡ್ ಮಾರ್ನಿಂಗ್ ಮೆಸೇಜಸ್ ಇತ್ತು. ಈಗ ಬರೀ ಹಾಯ್, ಗುಡ್ ಮಾರ್ನಿಂಗ್, ಮೇ ಬಿ ನಾರ್ಮಲ್ ಮೆಸೇಜಸ್ ಇಲ್ಲನೇ ಅನಿಸುತ್ತೆ ಇವಾಗ. ತುಂಬಾ ಝೀರೋ, ನೋ ಗುಡ್ ಮಾರ್ನಿಂಗ್, ನೋ ಗುಡ್ ನೈಟ್. ಈ ವ್ಯಕ್ತಿ ಮಾತಾಡಿದಾಗೆಲ್ಲ ಹೇಳೋದು, ಈ ಪ್ರೀತಿಯಲ್ಲಿ ನಾನು ತುಂಬ ವಿಷಯಗಳನ್ನು ಅಚೀವ್ ಮಾಡೋದಿದೆ, ಜೀವನದಲ್ಲಿ ತುಂಬ ವಿಷಯಗಳನ್ನು ಅಚೀವ್ ಮಾಡೋದಿದೆ, ಅದಕ್ಕೆ ಈ ಪ್ರೀತಿ ಅಡ್ಡಿ ಆಗಬಾರ್ದು, ಅಥವಾ ನಮ್ಮ ಈ ಒಂದು ಪ್ರೀತಿಯ ಕನೆಕ್ಷನ್, ಲವ್ ಅನ್ನೋಂಥದ್ದು ಅಡ್ಡಿ ಬರಬಾರ್ದು. ಐ ಮೀನ್ ಆಲ್ಮೋಸ್ಟ್ ಇದನ್ನು ಸೀಕ್ರೆಟ್ ಆಗಿಡಬೇಕು ಅನ್ನೋ ರೀತಿಯಲ್ಲಿ, ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಬಾರ್ದು. ಅಥವಾ ಗೊತ್ತಾದರೆ ನನ್ನ ಪ್ರೊಫೆಷನ್ನಿಗೆ ಕಷ್ಟ ಆಗುತ್ತೆ, ಅಥವಾ ನಿನ್ನ ಪ್ರೊಫೆಷನ್ನಿಗೆ ಕಷ್ಟ ಆಗುತ್ತೆ, ಅಥವಾ ಮೇ ಬಿ ಸಮಾಜದಲ್ಲಿ ಈಗ ಹೇಗಿದ್ದೀವೋ ಅಷ್ಟು ಫ್ರೀಯಾಗಿರೋಕ್ಕಾಗೋದಿಲ್ಲ. ಮೇ ಬಿ ನನ್ನ ಕೆರಿಯರ್ಗೆ ಕುತ್ತು ಬರ್ಬೋದು. ಹಾಗಾಗಿ ಈ ವ್ಯಕ್ತಿ ಈಗ ನಿಮ್ಮ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರೋವಂಥದ್ದು, ಜೊತೆಗೆ ನಿಮಗೆ ಒಂದು ರೀತಿ ಮಗು ಥರ ಅರ್ಥ ಹೇಳ್ತಾ ಇದ್ದಾರೆ, ಅರ್ಥ ಮಾಡಿಸ್ತಾ ಇದ್ದಾರೆ. ಇದ್ರ ಮಧ್ಯ ನೀವೊಂಥರ ವೀಕ್ ಇದ್ದಂತಹ ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ದೀರ, ತುಂಬ ಸ್ಟ್ರಾಂಗ್ ಮೆಂಟಲಿ, ಎಮೋಷನಲಿ. ಮೇ ಬಿ ಧ್ಯಾನ, ಮೆಡಿಟೇಷನ್ಗಳನ್ನು ಕಲಿಯುವಂಥದ್ದು, ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ಅಥವಾ ಈ ವ್ಯಕ್ತಿ ಹೇಗಿದ್ದಾರೋ ಹಾಗೇ ಇರಲಿ, ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಿ ಅವ್ರ ಮನಸ್ಸು ಹಾಳು ಮಾಡೋದು ಬೇಡ.
ಈ ವ್ಯಕ್ತಿಗೆ ರಿಯಲೈಸೇಷನ್ ಆಗಲಿ, ಆಮೇಲೆ ಅವರೇ ಬರ್ತಾರೆ. ಧನಸ್ಸು ರಾಶಿ, ಸಿಂಹರಾಶಿ, ಕುಂಭರಾಶಿ, ಕರ್ಕಾಟಕ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ. ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ ರಾಶಿಯಲ್ಲಿ ಬರಬಹುದು. ಕಮ್ಬ್ಯಾಕ್ ಅನ್ನುವಂಥದ್ದು ಇಲ್ಲಿ ಚಾನಲ್ ಆಗ್ತಿರೋವಂಥದ್ದು. ಕಮ್ಬ್ಯಾಕ್ ಮೇ ಬಿ ನೀವು ನಂಬರ್ ಬ್ಲಾಕ್ ಮಾಡಿರಬಹುದು ಅಥವಾ ಅವರು ನಂಬರ್ ಬ್ಲಾಕ್ ಮಾಡಿರಬಹುದು. ಹಾಗಾಗಿ ಕಮ್ಬ್ಯಾಕ್ ಸೂನ್ ಅನ್ನುವಂಥದ್ದು ಅಥವಾ ಬೇಗ ಬನ್ನಿ ಅನ್ನುವಂಥದ್ದು. ಆಮೇಲೆ ಆ ವ್ಯಕ್ತಿ ಮೇ ಬಿ ಮೇಲ್ನೋಟಕ್ಕೆ ಅವರು ತುಂಬ ಸಿಟ್ಟು ಅನ್ನೋ ಥರ ಕಾಣ್ಬೋದು. ಆದರೆ ಅವರು ತುಂಬ ಸಾಫ್ಟ್, ತುಂಬ ಅಂದರೆ ಬೇಜಾರು ಮಾಡಿಕೊಂಡ್ರೆ ಮೇ ಬಿ ಅವರು ಕಣ್ಣೀರನ್ನ ತೋರಿಸ್ಕೊಳ್ಳೋದಿಲ್ಲ, ಬಟ್ ಅವರು ತುಂಬ ಹರ್ಟ್ ಆದರೆ ಒಬ್ಬರೇ ಅಳುವಂಥದ್ದು, ಊಟ ಬಿಡೋವಂಥದ್ದು. ಇವರು ಸಾಕಷ್ಟು ಸತಿ ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ. ಲೈಫ್ ಈಸ್ ಆಲ್ ಅಬೌಟ್ ಚಾಲೆಂಜಸ್. ಅಂದರೆ ನಾವು ಅಂದ್ಕೊಳ್ಳೋದು ಬೇರೆ, ವಿಧಿ ಬೇರೆ, ಈ ಥರದ್ದು ಈ ಕರ್ಮ ಫಲ ಈ ಥರ ಮಾತುಗಳು ಹೇಳ್ತಾರೆ ಗೊತ್ತಾ, ಗಾದೆ ಮಾತು ಹೇಳೋವಂಥದ್ದು. ಆಮೇಲೆ ಮಾಡೋದು ನಮ್ಮ ಧರ್ಮ, ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಈ ಥರ ಈ ವ್ಯಕ್ತಿ ತುಂಬಾ ಅಲೈನ್ ಆಗಿರುವಂಥದ್ದು. ಇವ್ರು ಬರೋದಕ್ಕಿಂತ ಮುಂಚೆ ನೀವು ಅನ್ಕೋತಾ ಇದ್ರಿ, ನನ್ನ ಜೀವನದಲ್ಲಿ ಯಾರೂ ಇಲ್ಲ, ನನಗೆ ಈ ವ್ಯಕ್ತಿ ಮಾತಾಡೋದಿಲ್ಲ, ನನಗೆ ನನ್ನ ಚಿಕ್ಕಮ್ಮ ಮಾತಾಡೋದಿಲ್ಲ, ನನ್ನ ಮನೆ ಹೀಗೆ, ನನ್ನ ಫ್ಯಾಮಿಲಿ ಹಾಗೆ, ಎಲ್ಲ ನನ್ನ ದೂರ ಮಾಡ್ತಿದ್ದಾರೆ, ನನ್ನ ಜೀವನದಲ್ಲಿ ಯಾರೂ ಇಲ್ಲ ಅಂತ. ಈ ವ್ಯಕ್ತಿ ಬಂದ ಮೇಲೆ ನೀವೇ ಎಲ್ಲರನ್ನ ದೂರ ಮಾಡಿಬಿಟ್ಟಿದ್ದೀರ. ಯಾಕಂದರೆ ಇವರ ಒಂದು ಅಟೆನ್ಷನ್, ಇವ್ರ ಜೊತೆಗೆ ಮಾತಾಡೋದು, ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಇವ್ರ ಜೊತೆಗೆ ನೀವು ಎಲ್ಲ ವಿಷಯಗಳನ್ನು ಪ್ಲ್ಯಾನ್ ಮಾಡುವಂಥದ್ದು. ಎಷ್ಟೊಂದು ಸತಿ ನಿಮ್ಗೆ ಅನಿಸಿದೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನನಗೆ, ಇವರನ್ನು ನಾನು ತುಂಬ ಚೆನ್ನಾಗಿ ಪ್ರೀತಿಯಲ್ಲಿ ನೋಡ್ಕೋಬೇಕು. ಈ ವ್ಯಕ್ತಿನೂ ಅಷ್ಟೇ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ, ಮೇ ಬಿ ನೀನು ತುಂಬ ನಾರ್ಮಲ್ ಆಗಿ ಯೋಚನೆ ಮಾಡ್ತೀಯ, ಎಲ್ಲರ ಥರ ನಾವು ಗಂಡ ಹೆಂಡತಿ ತಾಳಿ ಮದುವೆ ಅಥವಾ ಎಲ್ಲರ ಥರ ನಾವು ಸಮಾಜದ ಮುಂದೆ ಹಾಗಿರಬೇಕು ಹೀಗಿರಬೇಕು ಅಂತ. ಕೆಲವೊಂದು ಕನೆಕ್ಷನ್ ಹೇಗಿರುತ್ತೆ ಅಂದರೆ ಸೋಲ್ಮೇಟ್ ಲೆವೆಲಲ್ಲಿ ಸೋಲ್ಮೇಟ್ ಕನೆಕ್ಷನ್ ಆಗಿರುತ್ತೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಆಗಿರುತ್ತೆ. ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಕಷ್ಟು ಒಬ್ಸ್ಟ್ಯಾಕಲ್ಸ್ ಇರುತ್ತೆ. ವಿ ಕ್ಯಾನ್ ನಾಟ್ ಪ್ರೂವ್ ದ್ಯಾಟ್. ಸಮಾಜದಲ್ಲಿ ಯಾರಾದರೂ ಒಂದು ವ್ಯಕ್ತಿ ಸ್ಪೆಷಲಿ ಸೆಕೆಂಡ್ ಮ್ಯಾರೇಜ್ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆಲ್ಲ ನೋಡಿದಾಗ ಏನಂತ ಜಡ್ಜ್ ಮಾಡ್ತಾರೆ ಅಂದರೆ, ದೈಹಿಕವಾಗಿ ಅವ್ರಿಗೆ ಬೇಕಿತ್ತು ಅಥವಾ ಸಮ್ ಫ್ಲರ್ಟಿ ಅಥವಾ ಬ್ಯಾಡ್ ಕ್ಯಾರೆಕ್ಟರ್ ಈ ಥರ ಜಡ್ಜ್ ಮಾಡಿಬಿಡ್ತಾರೆ. ಯಾರು ಅವರು ಆತ್ಮನ ಲೆವೆಲ್ಗೆ ಅಥವಾ ಅವ್ರ ಮನಸ್ಸಿನ ಲೆವೆಲ್ಗೆ ಆಳವಾಗಿ ಇಳಿದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಒಂದು ವಿಚಾರದಲ್ಲಿ ನಿಮ್ಮ ಪರ್ಸನ್ ತುಂಬ ಸತಿ ಹೇಳಿದ್ದಾರೆ ನಿಮಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವ್ರು ನನಗೆ ವ್ಯಾಲ್ಯೂಸ್ ಕೊಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನ್ನ ಹಕ್ಕು ನನಗೆ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನ್ನನ್ನು ನಾನೇ ಒಂಥರ ಅಂದರೆ ಬಂದಿ ಆಗಿಸ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ನಾನೊಂದು ರೋಬೋಟ್ ಥರ ಬದುಕ್ತಾ ಇದ್ದೀನಿ, ನನಗೆ ಭಾವನೆಗಳಿಲ್ವಾ, ಈ ಥರ ಎಲ್ಲ ನೀವು ಯೋಚನೆ ಮಾಡ್ತಾ ಇರೋವಂಥದ್ದು. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಿದಾಗ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ. ಈ ವ್ಯಕ್ತಿಯನ್ನು ಒಂದು ಸತಿ ಮಾತಾಡ್ಸಿದ್ರೆ ಸಾಕು, ಮನಸ್ಸಿಗೆ ಸಮಾಧಾನ ಆಗತ್ತೆ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬ ಸಪೋರ್ಟಿವ್ ಇದ್ದಾರೆ, ಈ ಥರ ಎಲ್ಲ ಹೇಳ್ಕೊಂಡಿದ್ದಿದೆ. ಹಾಗೆಯೇ ಅವ್ರು ನಡ್ಕೋತಾರೆ ಸಹ. ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ದಟ್ ಈಸ್ ಅಂದರೆ ಈ ಮೇ 21 ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ. ಗುರುತಿಸಿ ಅದೇನು ಟ್ರಾನ್ಸ್ಫರ್ಮೇಷನ್ ಅಂತ. ಫಿಸಿಕಲ್ ಆಗಿನೇ ಒಂದು ವ್ಯಕ್ತಿ ಜೊತೆಗೆ ಇದ್ದ ತಕ್ಷಣ ಜೀವನ ಸುಂದರವಾಗಿಬಿಡತ್ತೆ ಅಂತಲ್ಲ. ಆ ವ್ಯಕ್ತಿ ಮತ್ತು ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗೋದಕ್ಕೆ ಹೀಲಿಂಗ್ಸ್ನ ತೊಗೋಬಹುದು, ಮೆಡಿಟೇಷನ್ಗಳಲ್ಲಿ ನೀವು ಕನೆಕ್ಟ್ ಆಗಬಹುದು, ಆಮೇಲೆ ಕ್ರಿಸ್ಟಲ್ಗಳನ್ನು ಬಳಸಬಹುದು. ಫೈಂಡ್ ಔಟ್ ನಿಮ್ಮ ಪ್ರೀತಿಗೆ ನೀವು ಏನು ಸಹಾಯ ಮಾಡ್ಬೋದು, ಈ ಪ್ರೀತಿ ಇನ್ನೂ ಚೆನ್ನಾಗಾಗೋದಕ್ಕೆ
ವಾಟ್ ಆ್ಯಕ್ಷನ್ ಯು ಕ್ಯಾನ್ ಟೇಕ್. ಸೊ ಇದು ಲವ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು. ಯಾರಿಗಾದರೂ 7th ಜೂನ್ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ಗೆ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ. ಯಾರಿಗಾದರೂ ಲವ್ ಬ್ರಾಸ್ಲೆಟ್ ಬೇಕಾದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.